ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 113ನೇ ಶಾಖೆಯನ್ನ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭವನ್ನ ನಡೆಸಲಾಯಿತು. ಈ ವೇಳೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಪರಮ ಪೂಜ್ಯ ಶ್ರೀ ಚನ್ನಬಸವ ದೇವರು ಬೆಳಕೆ ಅವರು ಆಶೀರ್ವಚನ ನೀಡಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಸದುಪಯೋಗವನ್ನ ಪ್ರತಿಯೊಬ್ಬ ರೈತಾಪಿ ವರ್ಗವು ಪಡೆದುಕೊಳ್ಳಲಿ ಎಂದು ಹಾರೈಸಿದರು. ಜೊತೆಗೆ ಸಮಾರಂಭದ ಅಧ್ಯಕ್ಷತೆಯನ್ನ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ನಿರ್ದೇಶಕರಾದ ಶ್ರೀ ನಾನಾ ಸಾಹೇಬ್ ಪಾಟೀಲ್ ಅವರು ಅಭಿಪ್ರಾಯವನ್ನ ಹಂಚಿಕೊಂಡರು. ಇದು ರೈತರಿಂದ ರೈತರಿಗೋಸ್ಕರ ಅಂತೇಳಿ ಆಗಲೇ ಹಿರಿಯರು ಹೇಳಿದ್ರು. ಅಷ್ಟ ಸತ್ಯವಾದ ಮಾತೈತಿ. ಬ್ಯಾಂಕ್ ಏನೋ ಬಂದದ, ಇದೇ ಈಗ ದನ್ಯಾರು ಹೇಳಿದ್ರು, ಬ್ಯಾಂಕ್ ಏನೋ ಬಂದದ, ನೆನಪಿಟ್ಟುಕೊಡ್ರು ಒಂದು ಮಾತು ಹೇಳಿದ್ರು. ಅದ್ರಾಗ ಅರ್ಥನೂ ಭಾಳ ಐತಿ. ಒಂದು ಬುಟ್ಟಿ ಸಗಣಿ ಬಂದೈತಿ ಅಂದ್ರು ಯಾವಾಗೂ ಬಿಟ್ಟು ಕೊಡಬಾರ್ದು, ಅದನ್ನು ತಗೊಂಡೋಗಿ ಹೊಲಕ್ಕೆ ಹಾಕಿರ 4 ತೆನಿ ಜಾಸ್ತಿ ಅಕ್ಕಾವಂತೇಳಿ ನೆನಪದ. ಏನ ಬರ್ಲಿ, ಕಸ ಬಂದ್ರು ಅದನ್ನ ರಸ ಮಾಡುವಂತ ಶಕ್ತಿ ರೈತರಿಗೈತಿ. ಯಾವ ಕಾರಣಕ್ಕೂ ಅದನ್ನ ಬಿಟ್ಟು ಕೊಡಬೇಡ್ರಿ ಅನ್ನುವಂತ ಮಾತನ್ನು ಸೂಕ್ಷ್ಮವಾಗಿ 113ನೇ ಶಾಖೆ ಅಂತಂದ್ರೆ ಮತ್ತೆ ಈಗ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಒಂದೊಂದು ಬ್ರಾಂಚ್ ಮಾಡ್ಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ರು. ಮೊದಲು ಮನಮೋಹನ್ ಸಿಂಗ್ ಇದ್ದಾಗ, ಪ್ರಧಾನಮಂತ್ರಿ ಇದ್ದಾಗ ಬಹುತೇಕ ಒಂದು ಎಲ್ಲೂ ನ್ಯಾಷನಲೈಸ್ ಬ್ಯಾಂಕ್ ತಯಾರು ಮಾಡ್ಬೇಕಾದ್ರೆ ಒಂದು ರೂರಲ್ ಮಾಡಿದಾಗ ಒಂದು ತಾಲೂಕಿಗೆ ಕೊಡುವಂಥದ್ದು. ಹೀಗಾಗಿ ಏನೇ ಬ್ಯಾಂಕಿಂಗ್ ಸೆಕ್ಟರ್ ಬಂದಂಥವೆಲ್ಲ ತಾಲೂಕಾ ಲೆವೆಲ್ನಾಗ ಇರ್ತಿತ್ತು. ಗ್ರಾಮೀಣ ಪ್ರದೇಶಕ್ಕೆ ಯಾರು ಬರ್ತಿರ್ತಿಲ್ಲ. ಬ್ಯಾಂಕಿಂಗ್ ಅಂದ್ರೆ ಇದು ಒಂದು ಉದ್ಯೋಗ, ಹಂಗ ಹೆಸರಿಗೆ ಸರ್ವಿಸ್ ಅಂತವು ಉದ್ಯೋಗ. ಈ ಸಂದರ್ಭದಲ್ಲಿ ಮಹಾಂತೇಶ್ ದಾಸ್ತಿಕೊಪ್ಪ ಅಧ್ಯಕ್ಷರು, ಪಿಕೆಪಿಎಸ್ ಅಂಬಡಗಟ್ಟಿ, ನಿಸಾರ ಅಹಮದ್ ಜಿ ಕಲಾವಂತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಮತ್ತು ಶಿವಾನಂದ್ ಕೋಟಗಿ ತಾಲೂಕು ನಿಯಂತ್ರಣಾಧಿಕಾರಿಗಳು, ಕಿತ್ತೂರು ಮತ್ತು ಅಂಬಡಗಟ್ಟಿ ಶಾಖಾ ವ್ಯವಸ್ಥಾಪಕರಾದ ಸಂತೋಷ್ ಬ ಮೋದಗಿ ಹಾಗೂ ಬ್ಯಾಂಕಿನ ಹಿರಿಯ ಕಿರಿಯ ಅಧಿಕಾರಿಗಳು, ತಾಲೂಕಿನ ಸರ್ವ ಪಿಕೆಪಿಎಸ್ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಸದಸ್ಯರು ಮತ್ತು ಅಂಬಡಗಟ್ಟಿ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.